ಇದೆ ಇದೇ ನನಗೆ ಇಷ್ಟ ಆಗೋಲ್ಲ. ಅವಳು ಬರೀ ನಮ್ಮ ಮನೆಯಿಂದ ಹೋಗಿಲ್ಲ, ನಮ್ಮ ಮನೆ ಮಾನ ಮರ್ಯಾದೆ ಕಳೆದು ಹೋಗಿದ್ದಾಳೆ. ಇವತ್ತು ನಮ್ಮಪ್ಪ ಈ ಸ್ಥಿತಿಲಿರೋದಕ್ಕೆ ಅವಳೇ ಕಾರಣ. ಅವನು ಯಾವನ ಆದಿ ಬೀದಿಲಿ ಪ್ರೀತಿ ಮಾಡೋನ್ ಸಿಗ್ತಾ ಅಂತ ನಮ್ಮನೆಲ್ಲ ನಮ್ಮ ಸಂಬಂಧನ ಬಿಟ್ಟು ಹೋದ್ಲು. ಲಲಿತಾ, ಇವತ್ತೇ ಕೊನೆ. ಇನ್ಯಾವತ್ತೂ ನೀನು ಈ ರೀತಿ ಯೋಚನೆ ಮಾಡಬಾರ್ದು. ಸಾಧ್ಯ ಆದ್ರೆ ಅವಳ ಸಂಬಂಧಕ್ಕೆ ಎಳ್ಳು ನೀರು ಬಿಡ್ತೀನಿ ವಿನಃ ನಾನು ಸತ್ರು ಅವಳು ಸಹಾಯ ಮಾಡಲ್ಲ. ದೇವ್ರೆ, ಲಕ್ಷ್ಮಿಗೆ ಎಷ್ಟು ಅಂತ ಪರೀಕ್ಷೆ ಕೊಡ್ತೀಯಪ್ಪ. ಅವಳು ಮಾಡೋ ಪೂಜೆಗಾದ್ರೆ ಅವಳಿಗೆ ಒಳ್ಳೇದನ್ನು ಮಾಡು. ಕಳ್ಕೊಂಡಿರೋದೆಲ್ಲ ಮತ್ತೆ ಅವಳಿಗೆ ಸಿಗೋ ಹಾಗೆ ಮಾಡಪ್ಪ. ಭಾವನ ಜೀವನನೂ ಸರಿ ಮಾಡಪ್ಪ. ಮೇಡಮ್ ಅವರೇ, ಅದು ನೀವು ಬಂದಾಗಿಂದ ನಾನು ಈಚೆನೆ ಮನೆ ಕತ್ತಿದ್ದೆ. ದಿನ ಅಲ್ಲೇ ಮನೆ ಕಂದ್ರೆ ನಮ್ಮ ಮನೇಲಿ ನನಗೂ ನಿಮಗೂ ಮಾತುಕತೆನೇ ಇಲ್ಲ ಅನ್ಕೋತಾರೆ. ಸುಮ್ಕೆ ಅವ್ರಿಗೆಲ್ಲ ಯಾಕೆ ಗೊತ್ತಾಗಿಸ್ಬೇಕು? ಅದಕ್ಕೆ ನಿಮಗೆ ಬೇಜಾರಿಲ್ಲ ಅಂದರೆ ನಾನು ಇಲ್ಲೇ ಮನಿಕೋಬೋದೆ? ಅಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾನು ಈಚೆಗೆ ಹೋಗ್ತೀನಿ. ಆದರೆ ನಿಮ್ಮನೆಯವ್ರ ಬಗ್ಗೆ ನೀವು ಹೆಂಗೆ ಯೋಚನೆ ಮಾಡ್ತಿದ್ದೀರೋ ನಮ್ಮನೆಯವ್ರ ಬಗ್ಗೆ ನಾನು ಹಂಗೆ ಯೋಚನೆ ಮಾಡ್ತೇವೆ ಅಷ್ಟೇ. ನೀವು ಏನು ಯೋಚನೆ ಮಾಡಿದ್ರೆ ನನಗೇನು? ನಿಮ್ಮ ಮನೆ, ನೀವು ಎಲ್ಲಿ ಬೇಕಾದರೂ ಇರಬಹುದು. ಕೋಪ ಮಾಡ್ಕೋಬೇಡಿ ಮೇಡಮ್ ಅವರೇ, ನಾನು ನಿಮ್ಮ ಪಕ್ಕಕ್ಕಂತೂ ಬರೋಕ್ಕಿಲ್ಲ. ಇದೇ ರೂಮ್ನಾಗೆ ಎಲ್ಲೋ ಅಂತ ಒಂದು ಮನೆ ಕತ್ತೀನಿ. ಇಲ್ಲೇ ಇದ್ದೀರಾ ಅಂತ ಪದೇ ಪದೇ ನನ್ನನ್ನು ಮಾತಾಡ್ಸಕ್ಕೆ ಬರಬೇಡಿ. ನಾನು ಯಾರ ಮಾತಿನ ಮೇಲೂ ಆಸಕ್ತಿ ಇಲ್ಲ. ಬಾ ಬಂಗಾರಿ, ಊಟ ಮಾಡೋಣ. ಇಲ್ಲ ರವಿ, ನನಗೆ ಆ ಭಾವನೆಯಿಂದ ಒಂಚೂರು ನೆಮ್ಮದಿನೇ ಇಲ್ಲದೆ ಇರೋ ಹಾಗಾಗ್ಬಿಟ್ಟಿದೆ. ನನಗೆ ಖುಷಿನ ಅಲ್ಲಿ ಬಿಡೋದಕ್ಕೆ ಒಂಚೂರು ಇಷ್ಟ ಇಲ್ಲ. ಹೇಗಾದ್ರೂ ಮಾಡಿ ಅವಳನ್ನ ನಮ್ಮ ಜೊತೆ ನಮ್ಮನೆಗೆ ಕರ್ಕೊಂಡು ಬರೋಣ ಅಂದ್ರೆ ಆ ಸಿದ್ದು ಬೇರೆ. ಹೇಳಿದ್ನಲ್ಲ ಬಂಗಾರಿ, ಖುಷಿ ನಮ್ಮ ಮನೆ ಕರ್ಕೊಂಡು ಬರೋಣ, ಆಮೇಲೆ ನೋಡಿ ಎಲ್ಲ ಒಂದೊಂದೇ ಸರಿ ಹೋಗುತ್ತೆ. ರವಿ, ಖುಷಿ ನನ್ನ ಅಣ್ಣನ ಮಗಳು ಅಂದಮೇಲೆ ನನ್ನ ಜೊತೆ ನಮ್ಮನೇಲಿರ್ಬೇಕು. ನಮ್ಮ ಜೊತೆ ಕಳ್ಸಲ್ಲ ಅನ್ನೋದಕ್ಕೆ ಆ ಭಾವನಾಗ ಏನ್ ರೈಟ್ಸ್ ಇದೆ? ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ ರವಿ. ಇನ್ನೇನು ಕೆಲವೇ ದಿನದಲ್ಲಿ ಖುಷಿ ನಮ್ಮ ಮನೇಲಿ ನನ್ನ ಜೊತೆ ಇರಬೇಕು. ಹಾಗೆ ಈ ಇಡೀ ಆಸ್ತಿನೂ ನಮ್ಮ ಅಂಡರ್ಗೆ ಬರಬೇಕು. ಇದು ನನ್ನ ಬಂಗಾರಿ ಅಂದರೆ. ಕೆಲಸ ಎಲ್ಲ ಮುಗೀತು. ಎಂಟರ್ಟೈನ್ಮೆಂಟಿಗೆ ಏನಾದರೂ ಮಾಡೋಣ ಅಂದರೆ ಏನೂ ಆಗಲ್ಲ. ಟಿ ವಿ ನೋಡಬೇಕು ಅಂದರೆ ಟಿ ವಿ ಇಲ್ಲ. ಹಾಡುಗಳು ಕೇಳಿ ಕೇಳಿ ಬೋರ್ ಆಗೋಗಿದೆ. ಏನು ಮಾಡೋದು ಏನು? ಮನೇಲಿದ್ದರೆ ಎಷ್ಟು ಖುಷಿಯಾಗಿರ್ತೀನಿ. ಇಲ್ಲಿ ಬಂದರೆ ಅದೇ ಒಂಟಿತನ ಮತ್ತೆ ಮತ್ತೆ ಕಾಡುತ್ತೆ. ಅಕ್ಕ ಹೇಳಿದ್ದನ್ನ ಕೇಳೋಣ ಅಂದರೆ ಅವ್ರು ಏನು ಹೇಳ್ತಾರೋ ಏನು ಅನ್ಕೋತಾರೋ ಅಂತ ಬೇರೆ ಭಯ. ಒಂದು ಕೆಲಸ ಮಾಡ್ತೀನಿ, ಅವ್ರ ಹತ್ರ ಕೇಳಿದ್ರೆ ಹೇಗಿರುತ್ತೆ, ಅವ್ರು ಏನು ಹೇಳ್ಬೋದು ಅಂತ ನಾನೇ ಪ್ರಾಕ್ಟೀಸ್ ಮಾಡ್ತೀನಿ. ಇಲ್ಲಿ ನಾನೇ ಜಾಹ್ನವಿ, ಇಲ್ಲಿ ಜಯಂತ್ ಅವರು. ರೀ, ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಕೇಳಬೇಕಿತ್ತು. ಕೇಳಿ ಚಿಂಗಮರಿ, ನನ್ನ ಹತ್ರ ಕೇಳಕ್ಕೆ ಸಂಕೋಚ ಏನು? ಕೇಳಿ. ಅದು
ನೀವು ಮೊದಲಿಂದ ಒಂಟಿಯಾಗಿದ್ರಿ ಅಂತ ನಾನು ಯಾಕೆ ಮನೇಲಿ ಒಂಟಿಯಾಗಿರಬೇಕು? ಯಾರಾದರೂ ಮನೆಯಲ್ಲಿ ಕೆಲಸಕ್ಕಾದರೂ ಇಟ್ಕೋಬೋದಲ್ವಾ? ಯಾಕೆ ಚಿನ್ನುಮರಿ, ಯಾಕೆ ಪ್ರಶ್ನೆ ಕೇಳ್ತಿದ್ದೀರಾ? ಚಿನ್ನುಮರಿ, ನಂಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಅವ್ರೇನಾದರೂ ನಿಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ನಾನು ಇಲ್ದೇ ಇರುವಾಗ ನಿಮ್ಗೇನಾದರೂ ಮಾಡಿಬಿಟ್ರೆ ನಾನು ಹೇಗೆ ತಡ್ಕೊಳ್ಳಿ? ನಿಮ್ಗೇನಾದರೂ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಚಿನ್ನುಮರಿ, ನನ್ನ ಕೈಲೇನೂ ತಡ್ಕೊಳಕ್ಕಾಗಲ್ಲ ರೀ. ಹಾಗಂತ ನಾನು ಮನೆಯಲ್ಲಿ ಒಂಟಿಯಾಗಿರೋದಕ್ಕಾಗತ್ತಾ ರೀ? ಎಷ್ಟು ದಿನ ಅಂತ ನಾನು ಹೀಗೆ ಇರಲಿ ಹೇಳಿ? ನನಗೆ ಮ್ಯೂಸಿಕ್ ಕ್ಲಾಸಿಗೆ ಸೇರಿಸಿ ಅಂದರೆ ಅದಕ್ಕೂ ನೀವು ಒಪ್ತಾ ಇಲ್ಲ. ಯಾರಾದರೂ ಜೊತೆಗಿರಲಿ ಅಂದರೆ ಅದಕ್ಕೂ ಬಿಡಲ್ಲ ನೀವು. ನಾನು ಈ ಥರ ಎಲ್ಲ ಮನೇಲಿ ಇದ್ದೋಳಲ್ಲ ರೀ. ನನಗೆ ಇದೆಲ್ಲ ಇದ್ದು ರೂಢಿನೇ ಇಲ್ಲ. ತುಂಬ ಕುಟುಂಬದಲ್ಲಿ ಬೆಳೆದೋಳು. ನನಗೆ ಏನು ರೀ ಮಾಡಲಿ? ಇದಕ್ಕೊಂದು ಸೊಲ್ಯೂಷನ್ ಕೊಡಿ ಪ್ಲೀಸ್. ಸರಿ ಚಿನ್ನುಮರಿ,